ಚರ್ಚೆ ಮಾಡಲಿಕ್ಕೋಸ್ಕರ ತಮ್ಮನ್ನ ಇವತ್ತು ನಾವಿಲ್ಲಿಗೆ ಭೇಟಿಯಾಗಲಿಕ್ಕೆ ಕರೆದಿದ್ದೀವಿ. ಈ ಒಂದು ನಮ್ಮ ಒಂದು ಬೆಂಬಲಕ್ಕೆ ಸಾರಾ ಗೋವಿಂದ್ ಅವರು ನಮ್ಮ ಈ ಒಂದು ತಂಡವನ್ನು ರಚಿಸಿದ್ದಾರೆ. ಸಾರಾ ಗೋವಿಂದ್ ಅವರು ಮುಖ್ಯವಾಗಿ ನಮ್ಮ ಒಂದು ತಂಡ ಗೆದ್ದರೆ ನಾನು ಎಲ್ಲ ರೀತಿಯ ಕೆಲಸಗಳು ಮಾಡ್ತೀನಿ. ಹಾಗೆ ನಮ್ಮ ಜೊತೆಗೆ ನಮ್ಮ NM ಸುರೇಶ್ ಅವರು ಕೂಡ ಈ ಒಂದು ತಂಡಕ್ಕೆ ಸಾರಾ ಗೋವಿಂದ್ ಅವರು ಮತ್ತು NM ಸುರೇಶರು ಬೆಂಬಲವಾಗಿ ಈ ತಂಡವನ್ನು ಗೆಲ್ಲಿಸಬೇಕು ಅಂದಿದ್ದಾರೆ. ಈ ತಂಡದಲ್ಲಿ ಇರ್ತಕ್ಕಂಥ ನಾನು ಅಭ್ಯರ್ಥಿಗಳನ್ನ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದು ನಮ್ಮ ಸದಸ್ಯರು ಕೂಡ ಅವ್ರಿಗೂ ಕೂಡ ತಲುಪಿಸ್ಬೇಕು. ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ M ನರಸಿಂಹರು ಅವರು ಈ ಒಂದು ಅಧ್ಯಕ್ಷ ಸ್ಥಾನ ಸ್ಪರ್ಶಿದ್ದಾರೆ. ಎಲ್ಲರೂ ಕೂಡ ನಮ್ಮ ಸದಸ್ಯರುಗಳು ಅವರಿಗೆ ಮತವನ್ನು ಹಾಕೋದಕ್ಕೆ ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ನಿರ್ಮಾಪಕ ವಲಯ ಉಪಾಧ್ಯಕ್ಷ K ವೆಂಕಟೇಶ್ ಅವರು ಕೂಡ ಎಲ್ಲರೂ ಕೂಡ ಮತ ಹಾಕಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ರಾಮಕೃಷ್ಣ DK ಪ್ರವೀಣ್ ಕುಮಾರ್ ಅಂತ ನಾನು ಗೌರವ ಕಾರ್ಯದರ್ಶಿ ನಿರ್ಮಾಪಕರಲ್ಲಿ ನಿಂತಿದ್ದೀನಿ. ನನಗೂ ಕೂಡ ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಜಯಶೀಲರಾಯನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ವಿತರಕ ವಲಯದಿಂದ ನಮ್ಮ ಶ್ರೀನಿವಾಸ್ ಅವ್ರು ನಿಂತಿದ್ದಾರೆ. ಅವರು ಕೂಡ ಮತದಾರರು ಮತವನ್ನು ಹಾಕಿ ಅವನು ಕೂಡ ಗೆಲ್ಲಿಸಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ನಿರ್ಮಾಪಕರ ವಲಯ ವಿತರಕರ ವಲಯ ಕುಮಾರ್ MN KCN ಕುಮಾರ್ ಅವರು ವಿತರಕ ವಲಯದಿಂದ ಕಾರ್ಯದರ್ಶಿಯಾಗಿ ನಿಂತಿದ್ದಾರೆ. ಅವ್ರನ್ನೂ ಕೂಡ ಗೆಲ್ಲಿಸ್ಕೊಡ್ಬೇಕಂತ ಕೇಳ್ಕೊಳ್ತೀನಿ. ಬಂದಿಲ್ಲ, ಬರಬೇಕಾಯ್ತು, ಬರ್ತಿದ್ದಾರೆ, ನಮ್ಮ ಟೀಮಲ್ಲಿ ನಿಂತಿರೋದು. ಹಾಗೆ ಉಪಾಧ್ಯಕ್ಷ ವಲಯ ಪ್ರದರ್ಶಕರ ವಲಯ ಉಪಾಧ್ಯಕ್ಷ ರಂಗಪ್ಪ KO ಬರ್ತಾರೆ. ಅವರು ಬರಬೇಕು, ಬಂದಿಲ್ಲ. ಅವ್ರನ್ನೂ ಕೂಡ ಅತ್ಯಂತ ಬಹುಮತದಲ್ಲಿ ಗೆಲ್ಲಿಸ್ಬೇಕಂತ ನಾನು ಎಲ್ಲರೂ ಮನವಿ ಮಾಡ್ಕೊಳ್ತೀನಿ. ಹಾಗೆ ಅಶೋಕ್ KC ಅಶೋಕ್ ನಮ್ಮ ಪ್ರದರ್ಶಕರ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದಾರೆ. ಕಾರ್ಯದರ್ಶಿ ಸ್ಥಾನಕ್ಕೆ ನಿಂತಿದ್ದಾರೆ ಅಶೋಕ್ KC ಅವರು. ಅವರು ಕೂಡ ಗೆಲ್ಲಿಸ್ಕೊಡ್ಬೇಕಂತ ಕೇಳ್ಕೊಳ್ತೀನಿ. ಹಾಗೆ ಖಜಾಂಚಿ ಸ್ಥಾನಕ್ಕೆ ಮಹಾದೇವ್ BO ನಿಂತಿದ್ದಾರೆ. ಅವ್ರನ್ನೂ ಕೂಡ ಎಲ್ಲ ಸದಸ್ಯರು ಕೂಡ ಇಲ್ಲಿ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ತಾವು ಬಹುಮತ ಗೆಲ್ಲಿಸಿ ಇವತ್ತು ಒಂದು ತಂಡ ಒಂದು ವಾಣಿಜ್ಯ ಮಂಡಳಿ ಎಲ್ಲ ಅನುಭವಸ್ಥರುಗಳ ತಂಡ ಎಲ್ಲ ಅನುಭವಸ್ಥರುಗಳಿದ್ದೀವಿ. ಎಲ್ಲ ಒಂದು ವಾಣಿಜ್ಯ ಮಂಡಳಿಗೆ ಒಂದು ಬದಲಾವಣೆ ತರಬೇಕು, ವಾಣಿಜ್ಯ ಗಟ್ಟಿನಿಟ್ಟಿನಿಂದ ಆ ವಾಣಿಜ್ಯವನ್ನು ಕೆಲಸ ಮಾಡಬೇಕು ಅನ್ನೋದು ಎಲ್ಲ ಕೂಡ ನಾವೆಲ್ಲ ಕೂಡ ಸಾರಾ ಗೋವಿಂದರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಪಡ ತೊಟ್ಟು ನಿಂತಿದ್ವಿ. ದಯವಿಟ್ಟು ಎಲ್ಲರೂ ಗೆಲ್ಲಿಸಿ ನಾವು ನಮ್ಮನ್ನೆಲ್ಲ ಗೆಲ್ಲಿಸಿ ಆರಿಸ್ಕೊಡ್ಬೇಕಂತ ಕೇಳಿಸ್ಕೊಡ್ತೀನಿ. ಈಗ NM ಸುರೇಶ್ ಅವರು ಮಾತಾಡಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ನಾನು ಯಾವಾಗಲೂ ಮಾಧ್ಯಮದವರಿಗೆ ಮೊದಲನೇದಾಗಿ ಗೌರವ ಕೊಡುವಂಥ ವ್ಯಕ್ತಿ. ಅದೇ ಥರ ನನಗೂ ಕೂಡ ಭಾಳ ಚೆನ್ನಾಗಿ ನನಗೆ ಮಾರಲ್ ಸಪೋರ್ಟ್ ಕೊಟ್ಟು ನನ್ನ ಕಳೆದ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ಗೆದ್ದಿದ್ದರಿಂದ ತಮ್ಮದು ಕೂಡ ಒಂದು ಸಣ್ಣ ಪಾತ್ರ ಇದೆ ಅಂತ ನಾನು ಯಾವತ್ತೂ ನೆನೆಸ್ಕೊಳ್ತೀನಿ. ಅದೇ ಕಳೆದ ಬಾರಿ 1 ವರ್ಷಗಳಿಂದ ನಾನು ಮಾಡಿದ ಕಾರ್ಯಕ್ರಮಗಳು, ನನ್ನ ಮಾಡಿದ ಕೆಲಸಗಳು, ಅದನ್ನು ಮುಂದುವರಿಸ್ಕೊಳ್ಳುವಂಥ ಒಂದು ಜವಾಬ್ದಾರಿಯಾದ ಒಂದು ತಂಡ ಕಟ್ಟಬೇಕು ಅಂತ ಸಾರಾ ಗೋವಿಂದ್ ಕೇಳ್ಕೊಂಡಾಗ ಅವ್ರು ಒಂದೇ ಮಾತಂದರು, ನೋಡಿ ಸುರೇಶ್ ಅವರೇ, ಅವ್ರು ಎಷ್ಟೇ ಒತ್ತಡ ಇದ್ದರೂ ಯಾವಾಗಲೂ ವಾಣಿಜ್ಯ ಮಂಡಳಿಯ ಕಟ್ಟಡಗಳಿಗೆ ಕಾರ್ಖಾನೆಗಳಿಗೆ 24% ಸೇವೆ ಮಾಡುವಂಥ ವ್ಯಕ್ತಿ ಅವರೊಬ್ಬರು ಕೂಡ. ವಾಣಿಜ್ಯ ಮಂಡಳಿ ಅಷ್ಟು ಗೌರವ ಅದನ್ನು ಇಟ್ಕೊಂಡು, ಯಾಕಂದರೆ ವಾಣಿಜ್ಯ ಮಂಡಳಿಗೆ ಅದರ ಇತಿಹಾಸ ಉಂಟು. ಭಾಳ ಹಿರಿಯರು ಕಟ್ಟಿದ ಸಂಸ್ಥೆ. ಭಕ್ತವತ್ಸಲಮ್ಮು, ತಲ್ಲಮನಿ ಶೆಟ್ಟಿ, CVL ಶಾಸ್ತ್ರಿ, ಆಮೇಲೆ R ಲಕ್ಷ್ಮಣ್ಣು ಅಂತ ಹಿರಿಯರು ಕಟ್ಟಿದ ಸಂಸ್ಥೆಗಳನ್ನ ಉಳಿಸ್ಬೇಕು, ಅದು ಬೆಳೆಸಬೇಕು. ಅದ್ರ ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ಒಂದು ವ್ಯವಸ್ಥಿತವಾದ ಒಂದು ಒಳ್ಳೆ ತಂಡ ಕಟ್ಟಿದ್ದಾರೆ. ಆ ತಂಡಕ್ಕೆ ಬೆಂಬಲ ಕೊಡಬೇಕು ಅಂತ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಅದ್ರ ಮುಖ್ಯವಾಗಿ ನರಸಿಂಹವರು ಭಾಳ ಹಿರಿಯ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ತಾ ಇದ್ದಾರೆ. ಅವ್ರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಉಂಟು, ಚಿತ್ರರಂಗದ ಬಗ್ಗೆ ಎಲ್ಲ ಗಮನ ಉಂಟು. ಅವರು ಭಾಳ ವರ್ಷಗಳಿಂದ ಪದಾಧಿಕಾರಿಗಳ ಸೇವೆ ಮಾಡಿದ್ದಾರೆ. ಅದರಿಂದ ನಾವೇನು ಹೇಳ್ತೀನಿ ಅಂದರೆ, ನಾವು ಮಾಡುವಂಥ ಕೆಲಸ ವಾಣಿಜ್ಯ ಮಂಡಳಿ ಇವತ್ತು ಏನಾಗ್ತಾಯಿದೆ, ಹೆಂಗಿದೆ, ಯಾವ ಥರ ಇದೆ, ನಾವು ಯಾವ ಒಳ್ಳೆ ಸೂಕ್ತ ಅಭ್ಯರ್ಥಿಗಳು ಓಟ್ ಹಾಕಿ ಅಂತ ಹೇಳ್ತೀವಿ ಹೊರತು ಆ ಸೂಕ್ತ ಅಭ್ಯರ್ಥಿಗಳು ಅದನ್ನು ಪರಿಶೀಲನೆ ಮಾಡಿ ಇಂಥ ಒಂದು ಒಳ್ಳೆ ದಡ್ಡು ಕಂಡಿದ್ದೀವಿ. ಅಶೋಕ್ ಅವರು ನಿಜವಾಗ್ಲೂ ಪ್ರದರ್ಶಕರಿಂದ ಕಾರ್ಯದರ್ಶಿಯಾಗಿದ್ದಾರೆ. ಅಂದರೆ ಅವರು ದೊಡ್ಡ ಉದ್ಯಮಿ, ಎಜುಕೇಟೆಡ್, ದೊಡ್ಡ ಇನ್ಸ್ಟಿಟ್ಯೂಷನ್ ನಡೆಸಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಬೆಳೆಸುವಂಥ ವ್ಯಕ್ತಿತ್ವ. ಅಂದರೆ ಭಾಳಷ್ಟು ಜನಕ್ಕೆ ಫ್ರೀಯಾಗಿ ನಾನು ಅಧ್ಯಕ್ಷನಾದಾಗ ಇದರಿಂದ ಒಂದು ಹೆಲ್ತ್ ಕ್ಯಾಂಪ್ ಮಾಡಿದ್ವಿ. ಇಟ್ ವಾಸ್ ಒನ್ ಆಫ್ ದಿ ಸಕ್ಸಸ್ಫುಲ್ ಹೆಲ್ತ್ ಕ್ಯಾಂಪ್ ಆಫ್ ದಿ ಎವರ್ ಇನ್ ದಿ ಹಿಸ್ಟ್ರಿ ಆಫ್ ಚೇಂಬರ್ ಆಫ್ ಕಾಮರ್ಸ್. ಇತ್ತೀಚೆಗೆ ಡಿಕೇಡಲ್ಲಿ ಆಗಿಲ್ಲ ಅಂತ ಒಂದು ಸುಸಜ್ಜಿತ ಹೆಲ್ತ್ ಕ್ಯಾಂಪ್ ಮಾಡಿ ಭಾಳಷ್ಟು ಜನ ಬಡವರಿಗೆ, ಅಂದರೆ ಕಿವಿ ಕೇಳೋದ್ರಿಗೆ ಮಿಷಿನ್ ಕೊಟ್ಟಿರ್ಬೋದು, ಕಣ್ಣು ಕಾಣೋದ್ರೆ ಆಪ್ರೇಷನ್ ಮಾಡಿರ್ಬೋದು, ಅಥವಾ ಇವನು ಕ್ಯಾನ್ಸರ್ ಪೇಷಂಟಿಗೆ ಡಿಟೆಕ್ಟಿವ್ ಇರ್ಬೋದು, ಎಲ್ಲ ಥರದ ಸವಲತ್ತುಗಳನ್ನು ಕೊಟ್ಟು ಅದೊಂದು ಇತಿಹಾಸ ಅದು. ಅವತ್ತು ಮಂತ್ರಿಗಳಾದ ದಿನೇಶ್ ಗುಂಡೂರಾವ್, ರಾಘವೇಂದ್ರ ಪ್ರತಿಯೊಬ್ಬರು ಸಹಕಾರ ಕೊಟ್ಟರು. ಅದರಿಂದ ಇಂಥ ಒಂದು ವ್ಯಕ್ತಿಗಳು ಗೆಲ್ಲಿಸೋದು ಸೂಕ್ತ. ಹಾಗೆ ನಮ್ಮ ಪ್ರವೀಣ್ ಅವರು ಕೂಡ ಅವ್ರ ಬಗ್ಗೆ ತಮಗೆ ಚೆನ್ನಾಗಿ ಗೊತ್ತು. ನಿರ್ಮಾಪಕ ಸಂಘ ಕಟ್ಟಡ ಕಟ್ಟಲಿಕ್ಕೆ ಅವರೆಷ್ಟು ಕಷ್ಟಪಟ್ಟಿದ್ದಾರೆ, ಯಾವ ಥರ ಮಾಡಿದ್ದಾರೆ, ಅದ್ರ ಹಿಂದೆ ಎಷ್ಟೆಷ್ಟು ತೊಂದರೆಗಳಾದರೂ ಕೂಡ ಹೆದರದೆ, ಅಂಜದೆ, ಅಳ್ಕದೆ ಧೈರ್ಯವಾಗಿ ಮಾಡೋವಂಥ ವ್ಯಕ್ತಿ.
ಆ ವ್ಯಕ್ತಿಗೆ ಸೂಕ್ತವಾದ ಒಂದು ಬೆಂಬಲ ಕೊಟ್ಟರೆ ಒಳ್ಳೆಯದು ಅಂತ ನಾನು ತಮ್ಮ ಮೂಲಕ ಎಲ್ಲ ಮತ ಬಾಂಧವರು ಕೇಳ್ಕೊಂಡಿದ್ದೀನಿ. ನಮ್ಮ ಶಿಲ್ಪಾ ಶೀನಾ ಅವರು ಸೀನಿಯರ್ ಮೋಸ್ಟ್, ಅವ್ರು ಬಿಡಿ ಇಂಡಸ್ಟ್ರಿ ಬಗ್ಗೆ ಅವರ ಕೊಡುಗೆ ಅಪಾರವಾದಿದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅವರು ಕೂಡ ಇದ್ದಾರೆ. ಸಫರ್ ವೆಂಕಟೇಶ್ವರ ಎಕ್ಸ್ಪೀರಿಯನ್ಸ್ ಮ್ಯಾನ್ ಇನ್ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್. ಅವರು ತಮ್ಮ ಜೋಬಿಂದ ಖರ್ಚು ಮಾಡಿಬಿಟ್ಟು ವಾಣಿಜ್ಯ ಮಂಡಳಿಗೆ ಎಷ್ಟೋ ಸಾಕಷ್ಟು ಬಾರಿ ನಾನು ಕಾರ್ಯದರ್ಶಿಯಾದ ಕೆಲಸ ಮಾಡುವಂಥ ಒಂದು ನಿದರ್ಶನ ಇಟ್ಟಿದೆ. ಅದ್ರ ಜೊತೆ ನಮ್ಮ ಹೇಳಿದಾರೆ ಚಿಂಗಾರಿ ಮಹಾದೇವ್ ಈಗಾಗಲೇ ಒಂದು ಸಲ ಖಜಾಂಚಿಗಳ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ. ಭಾಳ ಅಚ್ಚುಕಟ್ಟಾದ ಒಂದು ದೊಡ್ಡ ಪ್ರೊಡ್ಯೂಸರು, ನಿರ್ಮಾಪಕರ ಕಷ್ಟ ಎಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಯಾವ ಥರ ಇದೆ, ಹೇಗಿದೆ, ಯಾವ ಥರ ಮಾಡಿದೆ, ಏನಿದೆ ಅಂತ ವಿಚಾರ ಗೊತ್ತಿರೋದ್ರಿಂದ ಇವೆಲ್ಲ ತಂಡ ನಮಗೆ ಒಂದು ಒಳ್ಳೆ ಸಮತೋಲನವಾಗಿ ತೊಗೊಂಡು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ರಂಗಪ್ಪನವ್ರ ಹಿರಿಯರು ಅವ್ರು ಉಪಾಧ್ಯಕ್ಷರಾಗಿ ಬದಲಾಯಿಸಿದ್ದಾರೆ. ಅವ್ರ ಹತ್ರ ಕೇಳ್ಕೊತಾರೆ, ನಾನು ಹಿರಿಯನಾಗಿದ್ದೀನಿ, ನನಗೆ ಒಂದು ಅವಕಾಶ ಕೊಡಿ ಅಂತ. ಅವ್ರು ಕೂಡ 2-3 ಸಲ ಚುನಾವಣೆಯಲ್ಲಿ ಪರಾಜಿತ ಆದರೂ ಕೂಡ ಮತ್ತೆ ನಿಂತ್ಕೊಂತೆ ಸಾರಾಗುಂದಿ ಹೇಳ್ಕೊಂಡು ಆಯಿತು ಬರಲಿ ದೊಡ್ಡವರು ಗೌರವ ಮಾಡೋ ಉದ್ದೇಶ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡೋದು. ಎನ್ ಕುಮಾರ್ ಅವ್ರ ಬಿಡಿ ಮಾತಾಡೋಂಗೆಲ್ಲ ಅವ್ರಿಗೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಉಂಟು, ನಿರ್ಮಾಪಕ, ವಿತರಕ, ಪ್ರದರ್ಶಕ ಎಲ್ಲದೂ ಇದೆ. ನಾನೇನು ಕೇಳ್ಕೊತೀನಪ್ಪ ಅಂದರೆ, ವಾಣಿಜ್ಯ ಮಂಡಳಿ ಒಂದು ದೊಡ್ಡ ಸಂಸ್ಥೆ, ಆ ಸಂಸ್ಥೆಗೆ ಅದರೇ ಆದ ಬೆಲೆ ಇದೆ. ವಾಣಿಜ್ಯ ಮಂಡಳಿ ಕೂಡ ತಾವು ಯಾವಾಗಲೂ ನಮ್ಮ ಮಾಧ್ಯಮ ಮಿತ್ರರಾಗಲಿ ಎಲೆಕ್ಟ್ರಾನಿಕ್ ಮಾಡೋದ್ರ ಗೌರವ ಪಡ್ಕೊಂಬಂದಿದ್ದೀರ. ನನ್ನ ಮನಸ್ಸಿನ ಪ್ರಕಾರ ಈ ತಂಡ ಭಾಳ ಗಟ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ನಾನಾದಾಗ ಸಬ್ಸಿಡಿ ನೋಡಿ ಯಾರೋ ಸಬ್ಸಿಡಿ ಗಲಾಟೆ ಮಾಡ್ತೀನಿ ಅಂತ ಒಂದು ಏನೋ ಸ್ಟ್ರೈಕ್ ಬೇರೆ ಮಾಡ್ತಾರೆ. ನಾವು ಸರ್ಕಾರ ಘೋಷಣೆ ಮಾಡಬಾರ್ದು. ಕಳೆದ ವರ್ಷವೇ 4 ವರ್ಷಗಳ ಸಬ್ಸಿಡಿ ಅವಾರ್ಡ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಅನೌನ್ಸ್ ಮಾಡಿ ಸರ್ಕಾರ ಈಗಾಗಲೇ 2019 ಸಿನಿಮಾ ನೋಡಿಬಿಟ್ಟು ಫಿನಿಶ್ ಆಯಿತು. 2020 ನೋಡ್ತಾ ಇದ್ದಾರೆ. ನಾವು ಸರ್ಕಾರಕ್ಕೆ ಯಾವತ್ತು ವಿರೋಧ ಮಾತಾಡಬಾರ್ದು, ವಿರೋಧಿ ಧೋರಣೆ ಮಾಡೋದು. ನಾವು ಪಕ್ಷಾತೀತವಾಗಿ ಯಾವುದೇ ಪಕ್ಷಕ್ಕೆ ಕೂತ್ಕೊಂಡಿಲ್ಲ. ನಾವು ಯಾವ ಕಾಂಗ್ರೆಸ್ ಪಕ್ಷನಿಲ್ಲ, BJP-ನಿಲ್ಲ, ಯಾವ ಪಕ್ಷನಿಲ್ಲ. ಇರೆಸ್ಪೆಕ್ಟ್ ದಿ ಪಾರ್ಟಿ, ಯಾವ ಮುಖ್ಯಮಂತ್ರಿಗಳು ಕೂಡ, ಅದು ಮುಖ್ಯವಾಗಿ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳು 4 ವರ್ಷ ಬಿಕಾಸ್ ಆಫ್ ಕೊರೋನಾ ಆಗಿರಲಿಲ್ಲ, ಪೆಂಡಮಿಕ್ ಪ್ರಾಬ್ಲಮ್ ಎಂದು ಆಗದೇ ಇರೋಂಥ ವಿಚಾರನ ಅದನ್ನು ನಾವು ಕೇಳಿಕೊಂಡ್ರೆ, ನಾನು ವೈಯಕ್ತಿಕವಾಗಿ ಭವಿಷ್ಯದ ನಮಗೆ ಫಿಲಮ್ ಫೆಸ್ಟಿವಲ್ ಅನೌನ್ಸ್ ಮಾಡಿರ್ಬೋದು. ನಮ್ಮ ಹೇಮಂತ್ ನಿಂಬಾಲ್ಕರ್ ಸಾಹೇಬರು ಕಳೆದ ಲಾಸ್ಟ್ 2 ಮಂತ್ಸ್ ಸತತವಾಗಿ ಓಡಾಡಿ, ನಾನು ಪದಾಧಿಕಾರಿಗಳ ಜೊತೆ ಓಡಾಡಿ ಅದು 4 ವರ್ಷಗಳ ಸಬ್ಸಿಡಿ ಅವಾರ್ಡ್ ಅನೌನ್ಸ್ ಮಾಡೋದಕ್ಕೆ ಕೆಲಸ ಮಾಡಿದ್ದಾರೆ. ಆದರೆ ಸುಮ್ಮನೆ ಸರ್ಕಾರಕ್ಕೆ ನಮ್ಮ ಬಗ್ಗೆ ಒಂದು ಕೆಟ್ಟ ಭಾವನೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಹೇಳ್ಕೊಡ್ತೀನಿ. ಯಾವುದು ಪ್ರಚೋದನೆ ಮಾಡಬೇಡಿ. ಸರ್ಕಾರ ಈಗಾಗಲೇ ಅನೌನ್ಸ್ ಮಾಡೋದ್ರಿಂದ ಈ ವಿಚಾರ ಒಳಗೆ ಕೈ ಬಿಡೋದ್ರೊಳಗಿಂದ ಅವ್ರಿಗೆ ಮನವಿ ಮಾಡ್ಕೊತೀನಿ. ನಾನೇನೋ ಯಾರು ಈಗ ಸ್ಟ್ರೈಕ್ ಮಾಡೋದು, ಮಾತಾಡೋದು, ಸರ್ಕಾರ ವಿರೋಧಿ ಧೋರಣೆ ಮಾಡೋದು ನಾನು ಬೇಡ ಅನ್ನಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾರು ಏನು ಬೇಕಾದ್ರೆ ಮಾಡ್ಬೋದು. ಅದರಿಂದ ನಾವು ಯಾರಿಗೂ ದೋಷಣೆ ಮಾಡ್ತಿಲ್ಲ. ಆದರೂ ಸರ್ಕಾರ ಮಾಡಿರೋ ಕೆಲಸಕ್ಕೆ ಮಾಡಿಲ್ಲ ಅಂತ ಹೇಳೋದು ಎಷ್ಟು ಚೆನ್ನಾಗಿರೋ ಸಮಂಜಸ ಅಂತ ಹೇಳ್ಕೊಂಡೆ. ಮತ್ತೊಮ್ಮೆ ನಮ್ಮ ಸಾರಾಗೋವಿಂದರು ನೇತೃತ್ವ ಕಟ್ಟಿದ ತಂಡ ಭಾಳ ಅಚ್ಚುಕಟ್ಟ ತಂಡ, ಭಾಳ ಕೆಲಸ ಮಾಡುವಂಥವ್ರು, ಪ್ರತಿಭಾವಂತರು. ಆಮೇಲೆ ವಾಣಿಜ್ಯ ಮಂಡಳಿಗೆ ಗೌರವ ಕೊಟ್ಟು ವಾಣಿಜ್ಯ ಮಂಡಳಿ ದೇಶಗಳನ್ನು ಸರಿಯಾಗಿ ಎತ್ಕೊಂಡು ಹೋಗ್ತಾರೆ ಅಂತ ಸಂಶಯ ಇಲ್ಲ. ಅವ್ರ ಜೊತೆ ನಾನು ಕೂಡ ಈಗ ನಾಳೆಯಿಂದ ಮಾಜಿ ಅಧ್ಯಕ್ಷ ಆಗ್ತೀನಿ. ನಂಗೆ ಸಂತೋಷ. ನನಗೆ ಕಳೆದ 1 ವರ್ಷಗಳು ನಂಗೆ ಕೊಟ್ಟಿರೋ ಸಪೋರ್ಟು ಎಲ್ಲ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು, ಅವೆಲ್ಲ ಮಾಜಿ ಅಧ್ಯಕ್ಷರು ಎಲ್ಲರೂ ಒಳಗೊಂಡು ನಾನು ಅವರಿಗೆ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ತಮ್ಮಲ್ಲಿ ಒಂದು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊತೀನಿ. ಅಂದರೆ ಇವತ್ತೇನು ನಮ್ಮ ತಂಡಕ್ಕೆ ತಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಅತ್ಯಧಿಕ ಬಹುಮತ ಚುನಾಯಿತರು ಮಾಡಬೇಕು ಅಂತ ತಮ್ಮ ಕೇಳ್ಕೊಂತ ನಾನು ಮಾತುಕೊಡ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದೀನಿ. ತಾವೆಲ್ಲರೂ ನಮಗೆ ಬೆಂಬಲ ಕೊಟ್ಟು ಆಶೀರ್ವಾದ ಮಾಡಿ ಅಲ್ಲಿಗೆ ಬಂದಾಗ ನಾನು ಏನು ಯಾವ ಥರ ಕೆಲಸ ಮಾಡ್ತೀನಿ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ನಾನು ಹೆಚ್ಚಿಗೆ ಮಾತಾಡಲ್ಲ, ಆದರೆ ಹೆಚ್ಚಿಗೆ ಕೆಲಸ ಮಾಡ್ತೀನಿ. ನಾನು ಮೊದಲಿಂದಲೂ ಚಿಕ್ಕವನಿಂದಲೂ ಅದನ್ನೇ ಮಾಡ್ಕೊಂಡು ಬಂದಿದ್ದೀನಿ. ನಾನು 3 ವಲಯದಲ್ಲಿ ಇದ್ದೀನಿ. 3 ವಲಯದಲ್ಲಿ ಇದ್ದೀನಿ. ಅದೇ ರೀತಿ ಇಡೀ ವರ್ಷ 3 ವಲಯವನ್ನು ಸಮರ್ಥವಾಗಿ ಒಟ್ಟಾಗಿ ತಗೊಂಡೋಗ್ತೀನಿ. ಇವರೆಲ್ಲರ ಆಶೀರ್ವಾದ ಇದೆ. ನಮ್ಮ ತಂಡ ಭಾರಿ ಚೆನ್ನಾಗಿದೆ. ನಮ್ಮ ತಂಡದಲ್ಲಿ ಎಲ್ಲರೂ ಗೆಲ್ಲಿಸ್ಬೇಕಂತೇಳಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಯಾಕಂದರೆ ಒಬ್ಬರು ಗೆದ್ದು ಇನ್ನೊಬ್ಬರು ಸೋತು ಆ ಥರ ಆದಾಗ ಮಿಕ್ಸಡ್ ಆಗುತ್ತೆ. ದಯವಿಟ್ಟು ಎಲ್ಲರನ್ನ ಒಟ್ಟಿಗೆ ಗೆಲ್ಲಿಸಿ ನನ್ನ ಸವಿನಯ ಪ್ರಾರ್ಥನೆ. ಉಪಾಧ್ಯಕ್ಷರು ಸೆಕ್ರೆಟರಿ ಪ್ರದರ್ಶಕವೇ ಅಂತ ಇದನ್ನು ಹೇಳ್ಬಿಡಿ. ಎಲ್ರಿಗೂ ನಮಸ್ಕಾರ. ನಾನು KC ಅಶೋಕ್ ಅಂತೇಳಿ ಪ್ರದರ್ಶ ವಲಯ ಅಂದರೆ ಎಕ್ಸಿಬಿಟರ್ ಸೆಕ್ಷನ್ದ ಭಾರತೀಯ ಥಿಯೇಟರ್, ಅಶೋಕ ಥಿಯೇಟರ್ ಮಾಲೀಕರಾಗಿ
ಕಾರ್ಯದರ್ಶಿ ಸ್ಥಾನಕ್ಕೆ ನಿಂತಿದ್ದೀನಿ. ನಾನು ಮುಂಚೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ನಗರಸಭೆ ಅಧ್ಯಕ್ಷರಾಗಿ, ಕಾರ್ಪೊರೇಟರ್ ಆಗಿ, ಈಗ KPCC ಕೋಆರ್ಡಿನೇಟರ್ ಆಗೂ ಸಹ ಇದ್ದೀನಿ. ಈಗ ವಿಶೇಷವಾಗಿ ಇವತ್ತು 2024-25 ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಒಂದು ಚುನಾವಣೆ ಕಾರ್ಯಕ್ರಮ ಬಂದಿದೆ. ನಾಳೆನೇ ಚುನಾವಣೆ ಇದೆ. ಇದರ ನೇತೃತ್ವ, ನಮ್ಮ ಹೊಸ ಅಭ್ಯರ್ಥಿಗಳ ನೇತೃತ್ವವನ್ನು ಸನ್ಮಾನ್ಯ ಈ ಕರ್ನಾಟಕ ರಾಜ್ಯದ ಹೋರಾಟಗಾರರು, ಕನ್ನಡದ ಕಟ್ಟಾಡು ಎಂದು ಬಿರುದಾಗಿರುತ್ತ ಸನ್ಮಾನ್ಯ SA ಗೋವಿಂದಣ್ಣವರ ಸಾರಾ ಗೋವಿಂದಣ್ಣವರ ನೇತೃತ್ವದಲ್ಲಿ ನಾವು ನಿಂತ್ಕೊಂಡಿದ್ವಿ. ನಾವೆಲ್ಲರೂ ಅವರ ಒಂದು ಮಾರ್ಗದರ್ಶನ, ಯಾಕಂದ್ರೆ ಅವರು ಹಿರಿಯರು. ಒಬ್ಬ ಗುರುಗೆ ಗುರಿ ಇರಬೇಕಾದ್ರೆ ಒಬ್ಬ ಗುರು ಬೇಕು ಅಂತ ಗುರುವಿನ ಸ್ಥಾನದಲ್ಲಿ ನಾವೆಲ್ಲರೂ ಅವರ ಪಟ್ಟದಲ್ಲಿ ಇವತ್ತು ಹೋಗ್ಲಿಕ್ಕೆ ನಾವೆಲ್ಲ ಸನ್ನದ್ಧರಾಗಿ, ಈ ರಾಜ್ಯದ ಏನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇತಿಹಾಸ ಇದೆ, 90 ವರ್ಷಗಳ ಇತಿಹಾಸವನ್ನು ಕಂಡಂತ 19 ಸಿನಿಗೆ ಹೋಗ್ತಾ ಇರೋಂಥ ಒಂದು ಪರ್ವದ ಪಥದಲ್ಲಿ ನಾವು ಇರತಕ್ಕಂಥ ಕಾಲದಲ್ಲಿ ನಾವು ಇದ್ದೀವಿ ಅಂತ. ಇವತ್ತು ನಾಳೆ ಹೇಗಿದ್ರು ಪರ್ವಕಾಲ, ಸಂಕ್ರಾಂತಿಯ ಪರ್ವಕಾಲಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಹಾಗೆ 90ರ ಸಿನಿಯ ಪರ್ವಕಾಲಕ್ಕೆ ಸನ್ಮಾನ್ಯ ಗೋವಿಂದಣ್ಣವರ ನೇತೃತ್ವದಲ್ಲಿ ಹೊಸ ತಂಡದಲ್ಲಿ ನಾವು ಹೋಗ್ಲಿಕ್ಕೆ ಚಿಂತನೆಯಲ್ಲಿ ಇರ್ತಾ ಇದ್ದೀವಿ. ಇದು ವಿಶೇಷವಾಗಿ ಅನೇಕ ಸಮಸ್ಯೆಗಳಿದೆ. ಚಿತ್ರಮಂಡಳಿ ಅಂದಮೇಲೆ ಒಂದು ಕುಟುಂಬ ಅಂದಮೇಲೆ ಒಂದು ಸದಸ್ಯ ಎಲ್ಲ ಸಮಸ್ಯೆಗಳು ಇದೆ. ಎಲ್ಲ ಅನೇಕ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಬರ್ತಾ ಇದೆ. ಹೊಸ ಆವಿಷ್ಕಾರದಲ್ಲಿ, ಆಧುನೀಕರಣದಲ್ಲಿ, ಕಂಪ್ಯೂಟರೈಸ್ನಲ್ಲಿ, ಡಿಜಿಟಲ್ ಇಂಡಿಯಾದಲ್ಲಿ ನಾವು ಹೋಗ್ಬೇಕಂತ ಪ್ರಮೇಯದಲ್ಲಿರ್ತಕ್ಕಂಥ ಒಂದು ಪಥದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನ ನಮ್ಮ ಗೋವಿಂದಣ್ಣವರು ಮತ್ತೆ ನರಸಿಂಹರವರ ಅಧ್ಯಕ್ಷತೆಯಲ್ಲಿ ಒಂದು ತಂಡ, ನಾವೆಲ್ಲರೂ ಗುಂಪಾಗಿ ಈ ಒಂದು ಹೊಸ ಚುನಾವಣೆಗೆ ಪದಾಧಿಕಾರಿಗಳಿಗೆ ನಿಂತ್ಕೋಬೇಕು ಅಂತ ಒಂದು ಪಟ್ಟಿಯನ್ನು ಮಾಡಿಕೊಂಡು ಬಂದಿದ್ದೀವಿ. ಆ ಪ್ರಕಾರ ಇವತ್ತು ಅನೇಕ ಸಮಸ್ಯೆಗಳನ್ನ ನಮ್ಮ ಗೋವಿಂದಣ್ಣವರು ಮಾತಾಡ್ತಾರೆ. ಆದರೆ ಕೆಲವು ಈ ವಾಣಿಜ್ಯ ಮಂಡಳಿ EOFO ಇರ್ಬೋದು, ಟ್ಯೂಬ್ ಇರ್ಬೋದು, ಅನೇಕ ಟಿಕೆಟ್ ದರಗಳ ಬಗ್ಗೆ ಇರ್ಬೋದು, ವಾಣಿಜ್ಯ ಮಂಡಳಿ ಮತ್ತು ಪ್ರದರ್ಶಕರು, ವಿತರಕರು ಮತ್ತೆ ನಿರ್ಮಾಪಕರು ಮೂರುಗಳನ್ನ ವಲಯಗಳನ್ನ ಒಟ್ಟಿಗೆ ತಗೊಂಡೋಗಿ ಸಮಸ್ಯೆಗಳು ಸರ್ಕಾರದಲ್ಲಿ ಇವತ್ತು ಸನ್ಮಾನ್ಯ ಗೋವಿಂದಣ್ಣವರು ಬಹಳ ಆತ್ಮೀಯವಾಗಿದ್ದಾರೆ. ನಾನು ಸಹ ಅವ್ರ ಜೊತೆಯಲ್ಲಿ ಇದ್ದು ಎಲ್ಲನೂ ಸರ್ಕಾರದಲ್ಲಿ ಆಗುವಂತ ಎಲ್ಲ ಕೆಲಸಗಳಿಗೆ, ಸಂಸ್ಥೆಗೆ ಒಳ್ಳೇದಾಗುವಂತ ಅಭಿವೃದ್ಧಿಗೆ ನಾವೆಲ್ಲ ಜೊತೆಯಲ್ಲಿ ಇರ್ತೀವಿ. ಮತ್ತೆ ವಿಶೇಷವಾಗಿ ನಾವು ಈ ಸಂಸ್ಥೆಯ ಅನ್ನ ತಿಂದಿದ್ವಿ, ಋಣ ತೀರಿಸ್ತಕ್ಕಂಥ ಕೆಲಸಕ್ಕೆ ನಾನು ಭಾಗಿಯಾಗಬೇಕಾಗಿದೆ. ಇವತ್ತು ನಾವು ಭಾರತೀಯ ಥಿಯೇಟರ್ 1986 ಪ್ರಾರಂಭದಾಗ 50 ಪೈಸೆಯಿಂದ ಟಿಕೆಟ್ ನಾವು ಇಟ್ಟಿದ್ದು, 50 ಪೈಸೆ ಟಿಕೆಟ್ ಪ್ರಾರಂಭ ಮಾಡಿದಾಗಿಂದ. ಸೊ ಆ ಚಿತ್ರರಂಗದ ಋಣ ನಮಗಿದೆ, ಆ ಅನ್ನ ನಾವು ತಿಂದಿದ್ವಿ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ಪುನೀತ್ ರವರು ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ, ಅವ್ರು ಕೊಟ್ಟಂತ ತ್ಯಾಗ, ಅವ್ರು ಕೊಟ್ಟಂತ ಒಂದು ಆತ್ಮಸ್ಥೈರ್ಯ, ಸ್ಫೂರ್ತಿಯಲ್ಲಿ ನಾವು ಹೋಗ್ಲಿಕ್ಕೆ, ಆ ಒಂದು ಸ್ಫೂರ್ತಿಯಿಂದ ನಾನು ಕೆಲವು ನಮ್ಮ ಈ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಕುಟುಂಬ ಸದಸ್ಯರಿಗೆ ಕೆಲವೊಂದು, ನಮ್ದು ಅಶೋಕ ಪ್ರೈವೇಟ್ IT ಅಂತಿದೆ, NCVT, ಇದರಿಂದ ಡೀಸೆಲ್ ಮೆಕ್ಯಾನಿಕಲ್ ಅಂತೇಳಿ 1 ವರ್ಷದ ಒಂದು ಕೋರ್ಸ್ ಇದೆ. ಆ ಕೋರ್ಸ್ನ 10 ಜನರಿಗೆ ಉಚಿತವಾಗಿ, ನಮ್ಮ ಈ ತಂಡದಲ್ಲಿ ಬಂದಂತ ಎಲ್ಲರೂ ನಮ್ಗೆ ಗೆಲ್ಲಿಸಿದಾಗ ನಾವು ಅವ್ರಿಗೆ ಉಚಿತವಾಗಿ 10 ಸೀಟ್ಗಳನ್ನ 1 ವರ್ಷದ ಕೋರ್ಸ್, ಅದು ವಿದ್ಯೆನೂ ಉಚಿತವಾಗಿ ಕೊಟ್ಟು ಉದ್ಯೋಗವನ್ನು ಸಂಕಲ್ಪಿಸ್ತೀವಿ. ಈಗಾಗಲೇ ನಾವು 67 ಜನಕ್ಕೆ ಕೆಲಸನೂ ಕೊಡ್ಸಿದೀವಿ ಅದರಲ್ಲಿ, ಆ ಸಂಸ್ಥೆಯಲ್ಲಿ. ಅದೇ ತರ ಉಚಿತವಾಗಿ ಎಂತ ಒಂದು ಆರೋಗ್ಯದ ಇದಿದ್ರು ಆರೋಗ್ಯ ಶಸ್ತ್ರಚಿಕಿತ್ಸೆನ ಆಸ್ಪತ್ರೆಯಲ್ಲಿ ಆಪರೇಷನ್ಸ್ಗಳನ್ನು ಸಹ ನಾವು ಮಾಡಿಸ್ತೀವಿ. ಆರೋಗ್ಯ ಮೇಳ ಮಾಡ್ತೀವಿ, ಮತ್ತೆ ಉದ್ಯೋಗ ಇರ್ತಕ್ಕಂಥ ನಮ್ಮ ಸಿನಿಮಾ ರಂಗದಲ್ಲಿರ್ತಕ್ಕಂಥ ನಿರುದ್ಯೋಗಿಗಳಿಗೆ, ನಮ್ಮ ಕುಟುಂಬದ ಮಕ್ಕಳುಗಳಿಗೆ ಎಷ್ಟೋ ಜನಕ್ಕೆ ಉದ್ಯೋಗ ಇರುತ್ತದೆ, ಅಂತವ್ರಿಗೆ ಉದ್ಯೋಗ ಕೊಡಿಸುವಂತ ವರ್ಷಕ್ಕೆ 2 ಉದ್ಯೋಗ ಮೇಳವನ್ನ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಉದ್ಯೋಗ ಮೇಳ, ಆರೋಗ್ಯ ಮೇಳ, ಜೊತೆಗೆ ಕ್ರೀಡಾ ಮೇಳವನ್ನು ಸಹ ಇವತ್ತು ಯುವತಿಯರಿಗೆ ಕೊಡ್ತಕ್ಕಂಥ ಒಂದು ಪ್ರೋತ್ಸಾಹವನ್ನ ನಾವು ನಮ್ಮ ಸಂಸ್ಥೆಯಿಂದ ಕೊಡಬೇಕು ಅಂತೇಳಿ ನಾವು ಅಂದ್ಕೊಂಡು ನಾವು ವಾಗ್ದಾನವನ್ನು ಕೊಟ್ಟಿದ್ದೀವಿ. ಈ ವಾಗ್ದಾನದಲ್ಲಿ ಏನ್ ನಾವು ಕೊಟ್ಟಿದ್ದೇವೆ ಚಾಚು ಚಪ್ಪದೆ ನಾನು ಖಂಡಿತವಾಗಿ ನಾವು ಎಲ್ಲರ ಆಶೀರ್ವಾದ ನಡೆಸ್ತೀವಿ. ನಾನು ಈಗಾಗಲೇ 29 ವರ್ಷ ಮಾಡ್ಕೊಂಡು ಬಂದಿದ್ದೀನಿ. 29 ವರ್ಷ ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನ ಅದು ಫಿಕ್ಸ್ ಆಗೋಗಿದೆ ನಮ್ಮ ಟ್ರಸ್ಟ್ ವತಿಯಿಂದ. ಅದಕ್ಕೋಸ್ಕರ ರಿಸರ್ವ್ ಫಂಡ್ ಇಟ್ಟು ಮಾಡಿದ್ವಿ. ಈ ಸರಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿ ನಮ್ಮ ಇದು KBC ಟ್ರಸ್ಟ್ ವತಿಯಿಂದ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಕುಟುಂಬ ಸದಸ್ಯರಿಗೆ ಉಚಿತವಾಗಿ ವಿದ್ಯಾದಾನ, ಆರೋಗ್ಯದಾನ, ಕ್ರೀಡಾದಾನ ಮತ್ತೆ ವಿಶೇಷವಾಗಿ ಸಂಪತ್ತು ಮತ್ತೆ ಸಾರಿಗೆ ಇಲಾಖೆಯ ಸಚಿವರ ಸಹಾಯದಿಂದ ನಮ್ಮ ಕುಟುಂಬದವರಿಗೆ ಒಂದು ಐತಿಹಾಸಿಕ ಒಂದು ಸ್ಥಳವನ್ನು ನೋಡ್ಲಿಕ್ಕೆ ಕಡಿಮೆ ದರದಲ್ಲಿ ಅವರು ಒಂದು ಪ್ರವಾಸವನ್ನ ಮಾಡ್ತಕ್ಕಂಥದ್ದು, ನಮ್ಮ ಸಿನಿಮಾ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸಗಳಲ್ಲಿ ನಾನು ಮಾಡಬೇಕು ಅಂತೇಳಿ ಒಂದು ವಾಗ್ದಾನವನ್ನು ಈಗಾಗಲೇ ಪ್ರಕಟಣೆ ಮಾಡಿದ್ದೀನಿ. ಆ ವಾಗ್ದಾನದ ಪ್ರಕಾರ ನಡ್ಕೊಂಡು ಹೋಗ್ತೀನಿ. ಮತ್ತೆ ಎಲ್ಲ 3 ವಲಯಗಳನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು
ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಪ್ರಯತ್ನಕ್ಕೆ ಕೊರತೆ ಇಲ್ಲ ಅಂತ. ಪ್ರಯತ್ನಕ್ಕೆ ಕೊರತೆ ಇಲ್ಲ. ಆ ಒಂದು ಪ್ರಯತ್ನಕ್ಕೆ ಕೊರತೆ ಇಲ್ಲದ ತರ ನಾನು ನಡ್ಕೊಳ್ಳಕ್ಕೆ ನನ್ನ ಸತ್ಯ ಪ್ರಾಮಾಣಿಕತೆಯಿಂದ ನಿಷ್ಠತೆಯಿಂದ ನಾನು ನಡ್ಕೊಳ್ಳಿಕ್ಕೆ ಸಹ ಇದ್ದೀನಿ. ಮತ್ತೆ ಎಲ್ಲರನ್ನ ಪ್ರೀತಿ ವಿಶ್ವಾಸದಲ್ಲಿ ತೆಗೆದುಕೊಂಡು ಹೋಗುವಂತ ತಾವೆಲ್ಲರೂ ಈ ನಮ್ಮ ಸಾರಾ ಗೋವಿಂದ ನೇತೃತ್ವದಲ್ಲಿ ನರಸಿಂಹಲು ಅವರು ಅಧ್ಯಕ್ಷ ತಂಡದಲ್ಲಿ ನಾವೆಲ್ಲರೂ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೀವಿ. ನಮ್ಮನ್ನೆಲ್ಲರೂ ಇಡೀ ಚಿತ್ರರಂಗ ಇಂಥ ಇತಿಹಾಸದಲ್ಲೇ ಈ ತರದ ಒಂದು ಒಳ್ಳೆ ಎಲ್ಲ ಅನೇಕ ಸಮಸ್ಯೆಗಳ ಜೊತೆಗೆ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ನಾವು ತೊಡಗಿಸ್ಕೊಂಡಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ, ಬೆಂಬಲ, ಪ್ರೋತ್ಸಾಹ, ಮಾರ್ಗದರ್ಶನವನ್ನು ನೀಡಬೇಕಾಗಿ ನಿಮ್ಮ ಎಲ್ಲ ಸದಸ್ಯರಲ್ಲಿ ಇದಕ್ಕೆ ಪ್ರೋತ್ಸಾಹ ಮಾಡಿಕೊಂಡು ನಿಮ್ಮೆಲ್ಲರ ಅತ್ಯಮೂಲವಾದಂತಹ ಮತವನ್ನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇತಿಹಾಸದಲ್ಲೇ ಇಂಥ ಒಂದು ಒಳ್ಳೆಯ ವಾಗ್ದಾನಗಳನ್ನ ಘೋಷಣೆಗಳನ್ನ ಕೊಟ್ಟಂತ ಇತಿಹಾಸದ ದಿನ. ಈ ಇತಿಹಾಸಕ್ಕೆ ತಾವೆಲ್ಲ ಗೌರವಾನ್ವಿತ ಸದಸ್ಯರುಗಳು ತಮ್ಮ ಎಲ್ಲ ಅಮೂಲ್ಯವಾದ ಮತವನ್ನ ನಮ್ಮ ನರಸಿಂಹಲು ಮತ್ತು ತಂಡದವರಿಗೆ ಎಲ್ಲ 8 ಜನ ಮತ್ತು EC ಮೆಂಬರ್ಗಳು ಇರ್ತಕ್ಕಂಥವ್ರು ಎಲ್ಲರೂ ಕೊಟ್ಟು ನಮ್ಮ ಕಳಶವಾಗಿ ನಿಂತಿದ್ದಾರೆ ಗೋವಿಂದಣ್ಣವರು. ಆ ಕಳಶಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ಬೇಕಂತ ಈ ಮುಖೇನ ನಿಮ್ಮೆಲ್ಲರ ಮಾಧ್ಯಮದ ಮುಖೇನ ಎಲ್ಲ ಸದಸ್ಯರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾಳೆ ಚುನಾವಣೆ ಇದೆ. ಚುನಾವಣೆ ಇರೋದ್ರಿಂದ ನಾವು ನಿಮ್ಮನ್ನು ಭೇಟಿ ಮಾಡಿ ನಮ್ಮ ಒಂದು ಅಹವಾಲು ಇರ್ಬೋದು, ನಾವು ನಿಂತಿರುವಂಥ ಸ್ಥಾನ ಇರ್ಬೋದು, ನಾವು ಮತವನ್ನು ಕೇಳಲಿಕ್ಕೆ ನಮಗೆ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮಗಳು ಎಲ್ಲವೂ ಕೂಡ ನಮಗೆ ಸಹಕಾರಿಯಾಗಿದೆ. ಎಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದೀರಾ. ಈಗ ನಾನು ಈ ಒಂದು ನಿರ್ಮಾಪಕರ ಸಂಘದಲ್ಲಿ ಕಾರ್ಯದರ್ಶಿಯಾಗಿ, ಜಂಟಿ ಕಾರ್ಯದರ್ಶಿಯಾಗಿ, ನಿರ್ಮಾಪಕನಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಎಲ್ಲ ದೊಡ್ಡರ ಆಶೀರ್ವಾದದಿಂದ ಅವಾಗಿದ್ದಂಥ ಅಧ್ಯಕ್ಷರುಗಳು, ಅವಾಗಿದ್ದಂಥ ಪದಾಧಿಕಾರಿಗಳು, ಅವಾಗಿದ್ದ ಕಾರ್ಯಕಾರಿ ಸಮಿತಿಯ ಒಂದು ಸಹಕಾರದ ಮೇಲೆ ನಾನು ಒಂದು ಒಳ್ಳೆಯ ಕೆಲಸಗಳು ಮಾಡಿದ್ದೀನಿ. ಇವತ್ತು ನಿರ್ಮಾಪಕರಿಗೆ ಒಂದು ನಾವು ಸೂರಿಲ್ಲ, ಒಂದು ಕಟ್ಟಡ ಇಲ್ಲ ಅಂತ ನಾವು ಹೇಳ್ಕೊಳ್ತಾ ಇದ್ವಿ. ಆ ಕಟ್ಟಡಕ್ಕೆ ಎಲ್ಲ ನಿರ್ಮಾಪಕರ ಹಣ ಇದ್ರೂ ಕೂಡ ನಾನು ಮುಂಚೂಣಿಯಲ್ಲಿ ನಿಂತ್ಕೊಂಡು ಎಲ್ಲ ನನ್ನ ಸ್ನೇಹಿತರುಗಳ ಸಹಾಯದಿಂದ ನಮ್ಮ ಹಿಂದೆ ನಾನು ಅಧ್ಯಕ್ಷನಾಗಿದ್ದಂಥ ಸಮಯದಲ್ಲಿದ್ದಂಥ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು, ಹಾಗೆ ಇವಾಗಿರ್ತಕ್ಕಂಥ ಕಾರ್ಯದರ್ಶಿಯಾಗಿ ಇವಾಗ ನಾನು ಅಲ್ಲೇ ಉಳಿಸ್ಕೊಂಡ್ರು. ಅಧ್ಯಕ್ಷರಾಗಿದ್ರು ಕೂಡ ಚುನಾವಣೆ ಬಂದ ನಂತರ ಇದೇ ಸಾರಾ ಗೋವಿಂದ ಇರಬೇಕು, ಕಟ್ಟಡ ಕಂಪ್ಲೀಟ್ ಆಗೋದು ಅಂತೇಳಿ ನಮ್ಮನ್ನು ಉಳಿಸ್ಕೊಂಡ್ರು. ಸಾರಾ ಗೋವಿಂದ ಅವ್ರನ್ನ ನಾನು ಅಧ್ಯಕ್ಷರಾಗಿದ್ದಾಗಲೇ ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿ ಮಾಡಿದ್ವಿ. ಅವರು ಕೂಡ ನನಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದರಿಂದ, ಸರ್ಕಾರದಿಂದ ಇರ್ಬೋದು, ಕೆಲವು ಸ್ನೇಹಿತರುಗಳಿರ್ಬೋದು, ಸದಸ್ಯರುಗಳಿಗೆ ಸಹಕಾರ ಕೊಟ್ಟಿದ್ದರಿಂದ ಇವತ್ತು ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಸಹಕಾರ ಆಯಿತು. ಮುಂದೆ ಕೂಡ ಈಗ ವಾಣಿಜ್ಯ ಮಂಡಳಿಯಲ್ಲಿ ಈ ಥರ ಒಂದು ಶಾಶ್ವತವಾದಂಥ ಕೆಲಸವನ್ನು ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ. ವಾಣಿಜ್ಯ ಮಂಡಳಿಯಲ್ಲಿ ಮತ್ತೆ ಬೇಕಾಗಿರೋದು ನಮ್ಗೆ ನಿಜವಾಗಿ ಚಿತ್ರಗಳೊಂದು ಓಡ್ತಾ ಇಲ್ಲ. ಮುಖ್ಯ ಬೇಕಾದ್ರೆ ನಮ್ಗೆ ಅದು ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಹೇಗೆ ಕರೆದುಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಇದ್ರ ವಿಷಯದಲ್ಲಿ ನಮ್ಮ ತಂಡ ಬಂದ ಮೇಲೆ, ನಾವು ಎಲೆಕ್ಷನ್ ಆದಮೇಲೆ ನಮ್ಮ ತಂಡ ಬಂದ ಮೇಲೆ ನಾವು ಎಲ್ಲ ಸದಸ್ಯರುಗಳನ್ನ ಕರೆಸಿ ಮೊದಲು 2 ತಿಂಗಳಿಗೆ ಒಂದು ಸಾರಿ ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿ ಅವರ ಸಮಸ್ಯೆಗಳು, ಕುಂದುಕೊರತೆಗಳು, ಯಾಕೆ ಸಿನಿಮಾ ಪ್ರೇಕ್ಷಕರು ನರಸಿಂಹರು ತಂಡದಿಂದ ನಾನು ಉಪಾಧ್ಯಕ್ಷನಾಗಿ ಸ್ಪರ್ಧೆ ಮಾಡಿದ್ದೀನಿ. ಈಗಿನ ಪ್ರತ್ಯಕ್ಷ ಎಲ್ಲಂಥ ಸಮಸ್ಯೆಗಳಿಗೆ ನಮ್ಮ ಸಾರಾ ಗೋವಿಂದ ನರಸಿಂಹರ ಟೀಮ್ ಜೊತೆ ನಮ್ಮ ಎಲ್ಲರನ್ನೂ ಗೆಲ್ಲಿಸಿ ತುಂಬ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ವೇದಿಕೆ ಮೇಲೆ ಇರುವಂಥ ನನ್ನ ತಂಡದವರೇ ಆದಂಥ ಎಲ್ಲ ಆಕಾಂಕ್ಷಿಗಳೇ, 24-25 ಚುನಾವಣೆ ಬರ್ತಾ ಇದೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ನಾವು ಭಾಳಷ್ಟು ವರ್ಷಗಳಿಂದ ಅನೇಕ ಸಮಸ್ಯೆಗಳನ್ನು ಚಿತ್ರರಂಗ ಎದುರಿಸ್ತಾ ಇದೆ. ಅದನ್ನು ನಾವೆಲ್ಲರೂ ನೋಡ್ಕೊಂಡು ಬಂದಿದ್ದೀವಿ. ನಮ್ಮ ಕೈಲಾದಷ್ಟು ಪರಿಹಾರವನ್ನು ನಾವು ಕಂಡುಕೊಂಡಿದ್ದೀವಿ. ಅದು ಸರ್ಕಾರದಲ್ಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು. ಹೋದಾಗ ನನಗೆ ಯಾವುದೇ ಮುಖ್ಯಮಂತ್ರಿ ಬಂದರೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಒಂದು ವಿಶೇಷವಾದಂಥ ಒಂದು ಸ್ಥಾನಮಾನವನ್ನು ಕೊಟ್ಟು ಇವತ್ತು ನಮ್ಮನ್ನು ಬೆಳೆಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ರಾಜ್ಕುಮಾರ್ ಅವರು ಆ ಕಾಲದಲ್ಲಿ ರಸ್ತೆಗೆ ಬಂದು ಹೋರಾಟ ಬಂದಂಥ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿ ದೇವೇಗೌಡರು, ಆಗಿನ ಹಣಕಾಸು ಸಚಿವರು ಸಿದ್ದರಾಮಯ್ಯನವರು 100ಕ್ಕೆ 100% ತೆರಿಗೆ ವಿನಾಯಿತಿಯನ್ನು ಕೊಟ್ಟರು. ಅವತ್ತು ಸ್ವಲ್ಪ ಚಿತ್ರರಂಗ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಇಲ್ಲಿ ಹಲವಾರು
ಭಾಷೆಯ ಚಿತ್ರಗಳು ಬಿಡುಗಡೆ ಆಗ್ತವೆ. ಬಹುಶಃ ಭಾರತದಲ್ಲಿ ವ್ಯಾಪಾರ ಮಾಡೋದಕ್ಕೆ ಯಾರೂ ಕೂಡ ವಿರೋಧ ಮಾಡಬಾರ್ದು ಅನ್ನೋ ಒಂದು ನ್ಯಾಯಾಲಯದ ತೀರ್ಪು ಬಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಪರಭಾಷೆಯವರು ಹೆಚ್ಚು ಚಿತ್ರಗಳನ್ನು ಬಿಡುಗಡೆ ಮಾಡಿ, ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಎಲ್ಲೋ ಒಂದು ಕಡೆ ಕಷ್ಟ ಆಯಿತು. ಎಲ್ಲವೂ ನಮ್ಮ ಕಣ್ಮುಂದೆ ನಡೆದಿದೆ. ಹಾಗಾಗಿ ಇವತ್ತು ಕನ್ನಡ ಚಿತ್ರರಂಗವನ್ನು ನಾವು ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಈ ಒಂದು ಚುನಾವಣೆಯಲ್ಲಿ ಅತ್ಯಂತ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಆ ಒಂದು ವಾಣಿಜ್ಯ ಮಂಡಳಿಯ ಚುಕ್ಕಾಣಿಯಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ನನಗೆ ಕಾಣಿಸಿದ್ದು ಒಬ್ಬ ದಕ್ಷ ಪ್ರಾಮಾಣಿಕ ವ್ಯಕ್ತಿ ನರಸಿಂಹರು ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿಕೊಂಡೆ. ಅದೇ ರೀತಿ ಇನ್ನೊಬ್ಬ ಪದಾಧಿಕಾರಿ ನಮ್ಮ DK ರಾಮಕೃಷ್ಣ ಅವರು. ಬಹುಶಃ ಅವರು ಮಾಡಿದಂಥ ಕೆಲಸ ನೀವು ಕಣ್ಮುಂದೆ ನೀವು ನೋಡ್ತಾ ಇರ್ಬೋದು. ಇವತ್ತು ನಿರ್ಮಾಪಕ ಕಟ್ಟಡ ಅಷ್ಟರ ಮಟ್ಟಿಗೆ ಬೆಳೆದಿರಬೇಕಾದ್ರೆ ಮೂಲ ಕಾರಣ DK ರಾಮಕೃಷ್ಣ. ಹಾಗೆ ನಾನು ಪ್ರದರ್ಶಕರ ವಲಯದಿಂದ KC ಅಶೋಕ್ ಅವರ ಸಮಾಜ ಸೇವೆ, ಅವ್ರು ಮಾಡ್ತಾ ಇರೋಂಥ ಕೆಲಸಗಳನ್ನು ನೋಡಿ ನನಗೆ ತುಂಬ ಗೌರವ ಬಂತು ಅವ್ರ ಮೇಲೆ. ಅವರನ್ನು ಕೂಡ ಆಯ್ಕೆ ಮಾಡಿಕೊಂಡೆ. ಹಾಗೆ ಅವರು ಕಾರ್ಯದರ್ಶಿ ಸ್ಥಾನಕ್ಕೆ ಅವ್ರನ್ನ ಆಯ್ಕೆ ಮಾಡಿಕೊಂಡೆ. ಹೀಗೆ ಉಪಾಧ್ಯಕ್ಷರಾಗಿ ನಮ್ಮ KV ವೆಂಕಟೇಶ್ ಸಫೈರ್ ಮೂವೀಸು ಮತ್ತು ಶಿಲ್ಪಾ ಶ್ರೀನಿವಾಸ್ ಅವರು, ರಂಗಪ್ಪನವರು, ಮತ್ತು ಖಜಾಂಚಿಯಾಗಿ 1 ವರ್ಷ ಅನುಭವ ಇರುವಂಥ ವ್ಯಕ್ತಿ ಚಿಂಗಾರಿ ಮಹಾದೇವರನ್ನ ನಮ್ಮ ಎಲ್ಲ ಗೆಳೆಯರು ಹೇಳಿದ್ರು ಆಯ್ಕೆ ಮಾಡಿಕೊಂಡು. ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ಇಲ್ಲಿ ಒಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಎಲ್ಲ ಸದಸ್ಯರ ಮತ ಕೇಳುವಂಥ ಹಕ್ಕು ನನಗಿದೆ. ಯಾಕೆ ಅಂತ ಹೇಳಿದ್ರೆ ಆ ದಾರಿಯಲ್ಲಿ ಹೋಗಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕಾಗಿ ಅವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ. 2008ರಲ್ಲಿ ಆಂಧ್ರದಲ್ಲಿ ಯಾವುದೋ ಒಂದು ಘಟನೆಯನ್ನು ನೋಡಿದಾಗ ಕಣ್ಣಲ್ಲಿ ನೀರು ಬಂತು. ಅವತ್ತಿನ ದಿವಸ ಆಂಧ್ರ ಚೇಂಬರ್ನವರು ಆ ಹೆಣ್ಣುಮಗಳಿಗೆ 5 ಲಕ್ಷ ರೂಪಾಯಿನ ಧನ ಸಹಾಯ ಮಾಡಿದ್ರು, ಚೆಕ್ಕನ್ನು ವಿತರಣೆ ಮಾಡಿದ್ರು. ನಾನು ಅದು ಆಕೆ ಹೋದ ಮೇಲೆ ಏನು ಹೇಗೆ ಇದು ಯಾವ ರೀತಿ ನೀವು ಇದನ್ನು ಕೊಡ್ತಾ ಇದ್ದಾರೆ ಏನು ಅಂತ ಕೇಳಿದಾಗ ನಾವೊಂದು ವೆಲ್ಫೇರ್ ಫಂಡ್ ಮಾಡ್ಕೊಂಡಿದ್ದೀವಿ, ಕ್ಷೇಮನಿಧಿ. ಅದರಿಂದ ಯಾರಾದರೂ ನಮ್ಮ ನಿರ್ಮಾಪಕರಿಗೆ ತೊಂದರೆ ಆದರೆ, ಅವರಿಗೆ ಕಾಯಿಲೆ ಇನ್ನೊಂದು ಮತ್ತೊಂದು ಬಂದರೆ, ಸಾವಾದರೆ, ನಮ್ಮ ಕೈಲಾದ ಸೇವೆಯನ್ನು ಅವ್ರಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ನಿಧಿಯನ್ನು ಮಾಡಿಕೊಂಡಿದ್ದೀವಿ. ಅಲ್ಲಿ 1 ಲಕ್ಷ ರೂಪಾಯಿ ದೇಣಿಗೆಯನ್ನು, ಅಂದರೆ ನಮ್ಮ ನಿರ್ಮಾಪಕರು ಯಾರು ಮೆಂಬರ್ ಆಗ್ತಾರೋ ಅವರಿಗೆ 1 ಲಕ್ಷ ರೂಪಾಯಿ ಫೀಸ್ ಅಂತ ಮಾಡಿಕೊಂಡು ಅದರಿಂದ ನಾವು ಅವ್ರಿಗೆ ಈ ಒಂದು ಸಹಾಯವನ್ನು ಮಾಡ್ತಾ ಇದ್ವಿ. ನಾನಾಗಲೇ 30 ವರ್ಷ ಆಗಿತ್ತು ನಾನು ಕನ್ನಡ ಚಿತ್ರರಂಗಕ್ಕೆ ಬಂದು. ಆಗ ನಾನು ಬರುವಾಗ ಯೋಚನೆ ಮಾಡ್ಕೊಂಡು ಬಂದೆ, ಇಂಥ ಒಂದು ಕೆಲಸ ನಾವು ಯಾರೂ ಮಾಡಿಲ್ವಲ್ಲ. ನಮ್ಮಲ್ಲೂ ಹಲವಾರು ನಿರ್ಮಾಪಕರು ಕೊನೆ ಕಾಲದಲ್ಲಿ ಏನೂ ಇಲ್ದೇ ಸೊರಗ್ತಾರೆ, ಅವರಿಗೆ ಯಾವುದೇ ರೀತಿ ಸವಲತ್ತುಗಳಿಲ್ಲ, ಏನಾದರೂ ಮಾಡಬೇಕು ಅಂತ ಹೇಳಿದಾಗ ನಾನು ತೀರ್ಮಾನ ಮಾಡಿದೆ. ಇಲ್ಲೂ ಕೂಡ ನಾನು ಅದೇ ರೀತಿ ಒಂದು ವೆಲ್ಫೇರ್ ಫಂಡನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದೆ. ಅವತ್ತು ಕಾರ್ಯದರ್ಶಿ N. ಕುಮಾರ್ ಅವರು, ನಾನು ಕಾರ್ಯಕಾರಿ ಸಮಿತಿ ಸದಸ್ಯನಾಗಿದ್ದೆ. ಅದನ್ನು ಪ್ರಾರಂಭ ಮಾಡಿ 2008ರಲ್ಲಿ ಪ್ರಾರಂಭ ಮಾಡಿ 2024ಕ್ಕೆ ಇವತ್ತು ನಾವು ಕಾಲನ್ನು ಇಟ್ಟಿದ್ದೀವಿ. ಅಲ್ಲಿಂದ ಇಲ್ಲಿವರೆಗೆ ಸುಮಾರು 35 ಕೋಟಿ 40 ಲಕ್ಷ ರೂಪಾಯಿ, ಎಷ್ಟು ಹೇಳಿ, 35 ಕೋಟಿ 40 ಲಕ್ಷ ರೂಪಾಯಿನ ನನ್ನ ಸದಸ್ಯರಿಗೆ, ಅದು ನಿರ್ಮಾಪಕರಾಗಿರ್ಬೋದು, ವಿತರಕರಾಗಿರ್ಬೋದು, ಅದು ಪ್ರದರ್ಶಕರಾಗಿರ್ಬೋದು, ಈ ಎಲ್ರಿಗೂ ಒಂದೇ ರೀತಿಯಲ್ಲಿ ನಾವು ವೆಲ್ಫೇರ್ ಫಂಡನ್ನು ಕೊಟ್ಕೊಂಡು ಬಂದಿದ್ವಿ. ಇವತ್ತಿಗೆ ಅದು 35 ಕೋಟಿ 40 ಲಕ್ಷ ಆಗಿದೆ. ಇಂಥ ಒಂದು ಪುಣ್ಯದ ಕೆಲಸವನ್ನು ಮಾಡಿದ್ದು ನನಗೆ ಹೆಮ್ಮೆ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಓಟ್ ಕೇಳೋರೆಲ್ಲ ಇಂಥ ಯಾವುದೇ ಒಂದು ಕೆಲಸ ಮಾಡಲಿಲ್ಲ. ಇವತ್ತು ಯಾವ ಕೆಲಸನೂ ಮಾಡಲಿಲ್ಲ. ಇವತ್ತು ಅವರವರೇ ರೀತಿ ಓಟ್ ಕೇಳ್ತಾ ಇದ್ದಾರೆ. ಇವತ್ತು ನಾನು ಅಂಥ ಒಂದು ಕೆಲಸ ಮಾಡಿಕೊಂಡು ನನ್ನ ತಂಡವನ್ನು ಕಟ್ಕೊಂಡು ಇವತ್ತು ಅವ್ರಿಗೂ ಕೂಡ ಮಾರ್ಗದರ್ಶನ ನೀಡಬೇಕು. ಮುಂದಿನ ದಿನಗಳಲ್ಲಿ ಇನ್ನೇನೇನು ಮಾಡಬೇಕು. ನಾನಂತೂ ಚುನಾವಣೆಗೆ ನಿಂತಿಲ್ಲ. ಅವರೆಲ್ಲ ನನ್ನ ಮೇಲೆ ಗೌರವ ಇಟ್ಕೊಂಡು ನೀವೊಂದು ತಂಡ ಮಾಡಿ, ನಿಮ್ಮ ಮಾರ್ಗದರ್ಶನ ನಮಗೆ ಬೇಕು ಅಂತ ಹೇಳಿದಾಗ ಈ ತಂಡವನ್ನು ಕಟ್ಕೊಂಡು ನಾನು ಮುನ್ನಡೆತಾ ಇದ್ದೀನಿ.